ಸರ್ಕಾರಿ ಶಾಲೆಗಳಿಗೆ ಬಂಪರ್, ಸಾವಿರಾರು ಕೋಟಿ ಸುರಿದ ಸಿದ್ದು ಸರ್ಕಾರ, ರಾಜ್ಯಾದ್ಯಂತ ಶಿಕ್ಷಣ ಕ್ರಾಂತಿ. ನಮಸ್ಕಾರ ಸ್ನೇಹಿತರೆ, ಇದು ಒಳ್ಳೆ ಫ್ರೀ, ಇದು ಬ್ಯೂಟಿಫುಲ್ ಫ್ರೀ, ಇದು ನಾವಂತೂ ತುಂಬಾ ಮುಕ್ತ ಮನಸ್ಸಿನಿಂದ ಸಪೋರ್ಟ್ ಮಾಡೋ ಫ್ರೀ. ಇದು ಫ್ರೀ, ಅದು ಫ್ರೀ, ಅದು ಫ್ರೀ, ಇದು ಫ್ರೀ, ನಿನಗೂ ಫ್ರೀ, ಆಕೆಗೂ ಫ್ರೀ, ನಿನ್ನ ಹೆಂಡತಿಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂತ ಹೇಳಿ ಟೀಕೆಗೆ ಗುರಿಯಾಗಿದ್ದ, ಆರ್ಥಿಕ ಶಿಸ್ತಿನ ವಿಚಾರದಲ್ಲಿ ಬಯಸಿಕೊಳ್ತಾ ಇದ್ದ ಸಿದ್ದು ಸರ್ಕಾರ ಈಗ ಒಂದು ಉತ್ತಮ ಫ್ರೀ ಕೊಡೋಕೆ ಮುಂದಾಗಿದೆ. ಏನು? ಸರ್ಕಾರಿ ಶಾಲೆಗಳು. ಅರೆ, ಸರ್ಕಾರಿ ಶಾಲೆಗಳು ಮುಂಚೆನೂ ಫ್ರೀನೇ ಅಲ್ವಾ, ಏನು ಭಾಳ ದುಡ್ಡಿಸ್ಕೊಳ್ತಾ ಇದ್ರ ಅಲ್ಲಿ ಅಂತ ಕೇಳ್ಬೋದು ನೀವು ಸ್ನೇಹಿತರೆ. ಸರ್ಕಾರಿ ಶಾಲೆಗಳಿದ್ವು, ಆದರೆ ಯಾರು ಕೂಡ ಆ ಕಡೆ ಜಾಸ್ತಿ ಹೋಗ್ತಿಲ್ಲ ಅಂಥೇಳಿ ಈಗ ಮಾದರಿ ಸರ್ಕಾರಿ ಶಾಲೆಗಳನ್ನು ಮಾಡೋಕೆ, ಸ್ವಲ್ಪ ಹೈಟೆಕ್ ಸರ್ಕಾರಿ ಶಾಲೆಗಳನ್ನು ಮಾಡೋಕೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡೋಕೆ ಸರ್ಕಾರ ಹೆಜ್ಜೆ ಇಡ್ತಾ ಇದೆ. ಕರ್ನಾಟಕದಾದ್ಯಂತ ಹೊಸದಾಗಿ 800 KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ನ ತೆಗೆಯೋಕೆ ಮುಂದಾಗಿದ್ದಾರೆ, ಶುರು ಮಾಡೋಕೆ ಮುಂದಾಗಿದ್ದಾರೆ. ಈ ಇಂಪಾರ್ಟೆಂಟ್ ಸ್ಕೀಮ್ಗೆ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳು ಕೂಡ ಕೈ ಜೋಡಿಸ್ತಿವೆ. ಇದು ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯಲ್ಲಿ ದೊಡ್ಡ ಹೆಜ್ಜೆ ಇದು. ಹಾಗಿದ್ರೆ ಸಿದ್ದು ಸರ್ಕಾರದ ಈ ಹೊಸ ಮಾಸ್ಟರ್ ಪ್ಲಾನ್ ಏನು? ನಮ್ಮ ಸರ್ಕಾರಿ ಶಾಲೆಗಳಿಗೂ ಹೈಟೆಕ್ ಸ್ಪರ್ಶ ಸಿಗುತ್ತಾ? ಇದನ್ನು ಸರಿಯಾಗಿ ಜಾರಿ ಮಾಡಿದ್ರೆ ಇದು ಕ್ರಾಂತಿಯ ಆಗಬಹುದು ಅಂತ ಹೇಳ್ತಿರೋದು ಯಾಕೆ? ಬನ್ನಿ ಡೀಟೇಲ್ ಆಗಿ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಹಾಗೆ ಇಂತಹ ಉಪಯುಕ್ತ ಮಾಹಿತಿಯನ್ನ ನಿರಂತರವಾಗಿ ಪಡಿತಾ ಇರೋಕೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಬೆಂಬಲಿಸಿ ಅನ್ನೋ ಮನವಿಯೊಂದಿಗೆ ಬನ್ನಿ ಆರಂಭ ಮಾಡೋಣ. ರಾಜ್ಯದಲ್ಲಿ ಹೈಟೆಕ್ ಶಾಲೆಗಳು, 800 ಸ್ಕೂಲ್ಗಳಿಗೆ KPS ಭಾಗ್ಯ. ಎಸ್, 800 ಶಾಲೆಗಳನ್ನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಾಗಿ ಪರಿವರ್ತನೆ ಮಾಡಲಾಗುತ್ತೆ. ಈ ಪಬ್ಲಿಕ್ ಸ್ಕೂಲ್ಸ್ ಅಂದ್ರೆ ಸಂಪೂರ್ಣವಾಗಿ ಇದನ್ನ ಪಬ್ಲಿಕ್ ಅಂದ್ರೆ ಸರ್ಕಾರ, ಜನ, ರಾಜ್ಯ ಸರ್ಕಾರ ನೋಡ್ಕೊಳ್ಳೋದು. ಮಾಮೂಲಿ ಶಾಲೆಗಳನ್ನು ಕೂಡ ಅವರೇ ನೋಡ್ಕೊಳ್ತಾರೆ ನಿಜ, ಆದರೆ ಆ ಶಾಲೆಗಳಿಗೂ ಈ ಶಾಲೆಗಳಿಗೂ ವ್ಯತ್ಯಾಸ ಇರುತ್ತೆ. ತೀರಾ ಮುಂದುವರಿದ ಜಿಲ್ಲೆಗಳಲ್ಲಿ ಮಾತ್ರ ಮುಂಚೆ ಈ ರೀತಿ ಶಾಲೆಗಳನ್ನು ನೋಡೋಕೆ ಸಿಗ್ತಾ ಇತ್ತು, ಬಹಳ ಅಪರೂಪಕ್ಕೊಂದೊಂದು ಸಿಗ್ತಾ ಇತ್ತು. ಆದ್ರೀಗ ಕರ್ನಾಟಕದಾದ್ಯಂತ 800 ಸ್ಕೂಲ್ಸ್ ಹೊಸದಾಗಿ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಜಿಲ್ಲೆಗಳಲ್ಲೂ ಬರ್ತಾ ಇದ್ದಾವೆ. ಇದರ ವಿಶೇಷತೆ ಏನು ಅಂದರೆ, ಈ ಸ್ಕೂಲ್ಗಳಲ್ಲಿ LKG ಇಂದ 2nd PU ವರೆಗೆ ಒಂದೇ ಕಡೆ ಶಿಕ್ಷಣ ಸಿಗುತ್ತೆ. ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಮೀಡಿಯಂನಲ್ಲಿ ಪಾಠ ಹೇಳ್ಕೊಡ್ತಾರೆ. ಸ್ಮಾರ್ಟ್ ಕ್ಲಾಸಸ್ ಇರುತ್ತೆ. ಪ್ರೊಜೆಕ್ಟರ್, ಕಂಪ್ಯೂಟರ್, TV ಸ್ಕ್ರೀನ್ಗಳನ್ನು ಕೂಡ ಅಲ್ಲಿ ಪರಿಚಯ ಮಾಡಿಕೊಳ್ಳಲಾಗುತ್ತೆ, ಯೂಸ್ ಮಾಡಲಾಗುತ್ತೆ. ವಿಡಿಯೋ ಮೂಲಕ, ಅನಿಮೇಷನ್ ಮೂಲಕವೂ, ಚಾರ್ಟ್ಗಳ ಮೂಲಕವೂ ಟೀಚಿಂಗ್ ನಡೆಯುತ್ತೆ. ಇಂಟರಾಕ್ಟಿವ್ ಬ್ಲ್ಯಾಕ್ ಬೋರ್ಡ್ಗಳನ್ನು ಕೂಡ ಯೂಸ್ ಮಾಡಲಾಗುತ್ತೆ. ಹಾಗೆ ವಿಶೇಷ ಮತ್ತು ತಜ್ಞ ಬೋಧಕ ವರ್ಗ ಇರುತ್ತೆ. ಮಕ್ಕಳಿಗೆ ಆಟ ಆಡೋಕೆ ಒಳ್ಳೆ ಪ್ಲೇ ಗ್ರೌಂಡ್ ಮತ್ತು ಎಕ್ವಿಪ್ಮೆಂಟ್ಸ್ ಕೊಡಲಾಗುತ್ತೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ಮಾಮೂಲಿ ಶಾಲೆಗಳಿಗಿಂತ ತುಂಬಾ ಉತ್ತಮವಾಗಿ, ಸಮೃದ್ಧವಾಗಿ ಈ ಶಾಲೆಗಳು ಇರ್ತವೆ. ಈಗಿರೋ ಶಾಲೆಗಳಲ್ಲಿ KPS ಎಲ್ಲವೂ ಅದ್ಭುತವಾಗಿದ್ದಾವೆ ಅಂತೆಲ್ಲ ಕೆಲವು ಕಡೆ ಪ್ರಾಬ್ಲಮ್ಸ್ ಇದೆ, ಕೆಲವು ಕಡೆ ಚೆನ್ನಾಗೂ ಇರೋದಿದೆ. ಒಟ್ಟಲ್ಲಿ ಮಾಮೂಲಿ ಗೌರ್ಮೆಂಟ್ ಸ್ಕೂಲ್ಗಳಿಗಿಂತ ಬೆಟರ್ ಇದ್ದೇ ಇರ್ತವೆ ಇವು. ಈಗ ಇಂಥವನ್ನ 800 ಹೊಸದಾಗಿ ತೆಗೆಯೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದಕ್ಕೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಹಾಯ ಮಾಡಲಿದ್ದು, ಅವರ ಸಹಯೋಗದ ಮೂಲಕ 500 ಶಾಲೆಗಳನ್ನು ಡೆವಲಪ್ ಮಾಡಲಾಗುತ್ತೆ. 200 ಶಾಲೆಗಳನ್ನು ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ನಿಂದ ಅಭಿವೃದ್ಧಿ ಮಾಡ್ತಾರೆ. 100 ಶಾಲೆಗಳನ್ನು KMERC ಅಂದರೆ ಕರ್ನಾಟಕ ಮೈನಿಂಗ್ ಎನ್ವೈರನ್ಮೆಂಟ್ ರೆಸ್ಟೋರೇಷನ್ ಕಾರ್ಪೊರೇಷನ್ನಿಂದ ಡೆವಲಪ್ ಮಾಡಲಾಗುತ್ತೆ. ಇದಕ್ಕೆ ಸರಿಸುಮಾರು 3,000 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಹಾಗೆ ಈ ಶಾಲೆಗಳಲ್ಲಿ ಹೊಸ ಆಡಳಿತ ವ್ಯವಸ್ಥೆಯನ್ನು ತರಲಾಗುತ್ತೆ. ಇದಕ್ಕಾಗಿ ಸುಧಾರಣಾ ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅನೌನ್ಸ್ ಮಾಡಿದ್ದಾರೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನು ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಉದ್ದೇಶ ಏನು? ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸೋದು. ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳ ಪರಿಸ್ಥಿತಿ ಕೆಟ್ಟದಿದೆ. ನಮಗಿಂತ ಕೆಟ್ಟದಿರೋರು ಇದ್ದಾರೆ, ಆದರೆ ನಮ್ಮದು ಮುಂದುವರಿದಿರೋ ರಾಜ್ಯ ಅಂತ ಕರೆಸ್ಕೊಂಡು ಆ ಸ್ಟ್ಯಾಂಡರ್ಡ್ಗಿಲ್ಲ. ಅಭಿವೃದ್ಧಿಯಲ್ಲಿ, ಆರ್ಥಿಕತೆಯಲ್ಲಿ ಮುಂದೆ ಕೊಡುತ್ತಿದ್ದೀವಿ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ, ಸುಮಾರು ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ. ಆದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗಳ ವಿಚಾರದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಬಾಕಿ ಇದೆ. ಉದಾಹರಣೆಗೆ ಹೇಳೋದಾದರೆ, ಕೇರಳದಲ್ಲಿ 94% ಸರ್ಕಾರಿ ಶಾಲೆಗಳಿಗೆ ಇಂಟರ್ನೆಟ್ ಕನೆಕ್ಟಿವಿಟಿ ಇದೆ. ಗುಜರಾತಲ್ಲಿ 94% ಶಾಲೆಗಳಿಗೆ ಇದೆ. ಕರ್ನಾಟಕದಲ್ಲಿ ಬರೀ 10%. ಎಲ್ಲಿ 90 ಅಬೌವ್ ಪರ್ಸೆಂಟೇಜ್, ಎಲ್ಲಿ 10%. ನಾಚಿಕೆ ಆಗಬೇಕು ನಮಗೆ.
ಜೊತೆಗೆ ಬೇಸಿಕ್ ಮೂಲಭೂತ ಸೌಕರ್ಯಗಳ ಕೊರತೆ ಕೂಡ ತುಂಬ ಇದೆ. ಸೊ ಬದಲಾಗ್ತಿರೋ ಶಿಕ್ಷಣ ವ್ಯವಸ್ಥೆಗೆ ಅನುಗುಣವಾಗಿ ಮೂಲಸೌಕರ್ಯ ಅಭಿವೃದ್ಧಿ ಮಾಡೋದು, ಶಾಲೆಗಳನ್ನು ಅಪ್ಗ್ರೇಡ್ ಮಾಡೋದು ತುಂಬ ಮುಖ್ಯ. ಹೀಗಾಗಿ ರಾಜ್ಯ ಸರ್ಕಾರ ಈ ಹೆಜ್ಜೆ ಇಟ್ಟಿದೆ. ಇನ್ನು ಎರಡನೇದು ಅಡ್ಮಿಷನ್. ಇದಂತೂ ತುಂಬ ಗಂಭೀರ ಸಮಸ್ಯೆ. ಸರ್ಕಾರಿ ಶಾಲೆಯಲ್ಲಿ ಕೆಟ್ಟ ಪರಿಸ್ಥಿತಿ ಇರೋ ಕಾರಣಕ್ಕಾಗಿ ಎಲ್ಲೋ ಕೆಲವೊಂದು ಕಡೆ ಚೆನ್ನಾಗಿ ರನ್ ಆಗ್ತಿರೋ ಸರ್ಕಾರಿ ಶಾಲೆಗಳನ್ನು ಬಿಟ್ಟರೆ ಬೇರೆ ಕಡೆಗೆ ಪೋಷಕರು ಕಳಿಸ್ತಾ ಇಲ್ಲ, ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ. ಸರ್ಕಾರಿ ಸ್ಕೂಲಲ್ಲಿ ಸರಿಯಾಗಿ ಪಾಠ ಮಾಡಲ್ಲ, ಸೌಲಭ್ಯ ಇಲ್ಲ, ಇಂಗ್ಲೀಷ್ ಮೀಡಿಯಂ ಇಲ್ಲ, ಸರಿಯಾಗಿ ಹಾಳಾಗಿ ಹೋಗ್ತಾರೆ ಮಕ್ಕಳು, ಬರೀ ಪೋಲಿ ಕೆಲಸ ಮಾಡ್ಕೊಂಡು ತಿರುಗಾಡ್ತಿರ್ತಾರೆ ಅನ್ನೋ ಕಾರಣ ಕೊಟ್ಟು ಪ್ರೈವೇಟ್ ಸ್ಕೂಲ್ಗೆ ಹಾಕ್ತಾ ಇದ್ದಾರೆ. ಕೆಲ ಕಡೆಯಂತೂ ಸಾಲ ಮಾಡಿದ್ರೂ ಪರವಾಗಿಲ್ಲ ಅಂತ ಅನಿವಾರ್ಯವಾಗಿ ಪ್ರೈವೇಟ್ ಸ್ಕೂಲ್ಗಳಿಗೆ ಹಾಕಿ ಆರ್ಥಿಕ ಸಂಕಷ್ಟವನ್ನು ಕೂಡ ಪೋಷಕರು ಅನುಭವಿಸ್ತಾ ಇದ್ದಾರೆ. ಬರೀ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಅಷ್ಟೊತ್ತಿಗೆ ಬ್ಯಾಟ್ರಿ ಖಾಲಿಯಾಗಿರುತ್ತೆ ಪೋಷಕರದು. ಹೈಯರ್ ಎಜುಕೇಷನ್ ಕೊಡ್ಸೋಕ್ಕೆ ದುಡ್ಡಿರೋದಿಲ್ಲ, ಮತ್ತೆ ಹೆವಿ ಸಾಲ ಮಾಡೋ ಪರಿಸ್ಥಿತಿ ಮಾಡ್ಕೊಂಡಿರ್ತಾರೆ. ಕಳೆದ 3 ವರ್ಷಗಳಲ್ಲಿ ಸರ್ಕಾರಿ ಸ್ಕೂಲ್ಗಳಲ್ಲಿ 10% ಅಡ್ಮಿಷನ್ ಬಿದ್ದು ಹೋಗಿದೆ. ಇದು ಸರ್ಕಾರವೇ ಕೊಟ್ಟಿರೋ ಮಾಹಿತಿ. 2022-23ನೇ ಸಾಲಿನಲ್ಲಿ ಕರ್ನಾಟಕದಲ್ಲಿ 45 ಲಕ್ಷ ಮಕ್ಕಳು ಸರ್ಕಾರಿ ಸ್ಕೂಲಿಗೆ ಸೇರಿದ್ರು. ಆದರೆ 2023ರಲ್ಲಿ ಬರೀ 42 ಲಕ್ಷಕ್ಕೆ ಇಳಿದಿದೆ. 2024ರಲ್ಲಿ 40 ಲಕ್ಷಕ್ಕೆ, 2025ರಲ್ಲಿ 38 ಲಕ್ಷಕ್ಕೆ ಬಿದ್ದು ಹೋಗಿದೆ. ಲೋವರ್ ಪ್ರೈಮರಿಯಲ್ಲಿ ಅಂದರೆ 1ನೇ ತರಗತಿಯಿಂದ ಹೈಸ್ಕೂಲ್ ತನಕದ ಶಾಲೆಗಳಲ್ಲಿ ಪ್ರತಿ ವರ್ಷ 2.5% ಕಮ್ಮಿ ಅಡ್ಮಿಷನ್ ಆಗ್ತಿದೆ. ಅಪ್ಪರ್ ಪ್ರೈಮರಿ ಅಂದರೆ ಹೈಸ್ಕೂಲ್ನಲ್ಲಿ 2.9% ಕಿತ್ಕೊಂಡು ಹೋಗ್ತಿದೆ. ಸೆಕೆಂಡರಿ ಅಂದರೆ PUC ಅಡ್ಮಿಷನಲ್ಲಿ 22.9% ಬಿದ್ದು ಹೋಗ್ತಿದೆ. ಇದು ಸರ್ಕಾರಿ ಶಾಲಾ ಕಾಲೇಜುಗಳ ಭವಿಷ್ಯಕ್ಕೆ ದೊಡ್ಡ ಆಪತ್ತು. ಯಾಕಂದರೆ ಈ ಥರ ಮಾಡ್ತಿರೋದ್ರಿಂದ ಎಷ್ಟೋ ಕಡೆ ಸರ್ಕಾರಿ ಶಾಲೆಗಳನ್ನು ಕ್ಲೋಸ್ ಮಾಡಬೇಕಾದ ಸಿಚುವೇಶನ್ ಇದೆ. ಈ ರೀತಿ ಮುಚ್ಚಿದಾಗ ಏನಾಗುತ್ತೆ, ಜಾಸ್ತಿ ಸ್ಟ್ರೆಂತ್ ಇಲ್ಲ ಅಂಥೇಳಿ ಅಲ್ಲಿ ಕೆಲವರಾದರೂ ಕೂಡ ಸ್ಕೂಲಿಗೆ ಹೋಗೋ ಶಕ್ತಿನೇ ಇಲ್ಲ, ಆದರೆ ಗೌರ್ಮೆಂಟ್ ಸ್ಕೂಲ್ ಇದೆ ಅಂತ ಹೋಗೋರು ಕೆಲವರಾದ್ರೂ ಇರ್ತಾರಲ್ಲ, ಅವರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಎಜುಕೇಷನಿಂದನೇ ವಂಚಿತರಾಗೋ ಅಪಾಯ ಇರುತ್ತೆ. ಯಾಕಂದರೆ ಪ್ರೈವೇಟ್ ಸ್ಕೂಲಲ್ಲಿ ಸಿಕ್ಕಾಪಟ್ಟೆ ಫೀಸ್ ಮಾಫಿಯಾ ಇದೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಎಲ್ಲರಿಗೂ ಅಫೋರ್ಡ್ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ, ಅಷ್ಟು ಕಾಸ್ಟ್ಲಿ ಇದೆ ಪ್ರೈವೇಟ್ ಸ್ಕೂಲಿಂಗ್. ಬೆಂಗಳೂರಲ್ಲಂತೂ ನರ್ಸರಿ ಪ್ಲೇ ಗ್ರೂಪಿಂದನೇ ಸಿಕ್ಕಾಪಟ್ಟೆ ವರ್ಷಕ್ಕೆ 60, 70, 80 ಸಾವಿರ, 1 ಲಕ್ಷ, 1.5 ಲಕ್ಷ ಈ ಥರದ್ದೆಲ್ಲ ಸ್ಕೂಲ್ಸ್ ಇದ್ದಾವೆ. ಹೀಗಿರಬೇಕಾದ್ರೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟ ಇಲ್ಲ ಅಂದರೆ ಇರೋದು ಕೂಡ ಅಲ್ಪ ಸ್ವಲ್ಪ ಮುಚ್ಚಿ ಹೋಗ್ತಿದ್ದಾವೆ ಅಂತ ಹೇಳಿದ್ರೆ ಎಲ್ಲ ಪ್ರೈವೇಟಿಗೆ ಹೋಗಬೇಕಾಗತ್ತೆ. ನೋಡಿ, 2015ರಲ್ಲಿ ಪ್ರೈವೇಟ್ ಸ್ಕೂಲ್ಗಳ ಎನ್ರೋಲ್ಮೆಂಟ್ ಸಂಖ್ಯೆ 36 ಲಕ್ಷ ಇತ್ತು, ಈಗ 47 ಲಕ್ಷಕ್ಕೆ ಅದು ಏರಿಕೆಯಾಗಿದೆ. ಇದೇನು ತೋರಿಸುತ್ತೆ? ಸರ್ಕಾರಿ ಶಾಲೆಗಳ ಸೋಲನ್ನು ತೋರಿಸುತ್ತೆ. ನಮ್ಮ ಸಂವಿಧಾನ ಉಚಿತ ಶಿಕ್ಷಣದ ಹಕ್ಕನ್ನು ಕೊಟ್ಟಿದೆ. ಶಿಕ್ಷಣಕ್ಕೆ ಬಜೆಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನು ಮೀಸಲಿಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾಗಿ ಗುಣಮಟ್ಟವನ್ನು ಮೇಂಟೈನ್ ಮಾಡ್ತಿಲ್ಲ. ಗ್ರಾಮೀಣ ಭಾಗದಲ್ಲಂತೂ ಹೇಳೋದೇ ಬೇಡ. ಕೆಲಸ ಮುಗಿದ ತಕ್ಷಣ ಓಡುವ ಟೀಚರ್ಗಳು, ಅಡುಗೆಯನ್ನು ಕದ್ದು ತಗೊಂಡು ಹೋಗೋ ಸಿಬ್ಬಂದಿ, ರಜೆ ಬಂತು ಅಂದರೆ ಮದ್ಯಪಾನಿಗಳ ಅಡ್ಡೆಯಾಗೋ ಬಿಲ್ಡಿಂಗ್, ಕೆಲ ಕಡೆಯಂತೂ ಎಮ್ಮೆ ಹಸು ಕಟ್ಟಾಕೋಕ್ಕೂ ಸ್ಕೂಲ್ ಬಳಸ್ತಾ ಇರೋದು, ಇದೆಲ್ಲವೂ ಕೂಡ ಗೊತ್ತಿರೋ ವಿಚಾರನೆ. ನಮ್ಮಲ್ಲಿ ಇನ್ನೂ ಎಷ್ಟೋ ಶಾಲೆಗಳಲ್ಲಿ ಸರಿಯಾದ ಶೌಚಾಲಯ ಕೂಡ ಇಲ್ಲ, ಹೆಣ್ಮಕ್ಳಿಗೆ ಪ್ರತ್ಯೇಕ ವಾಶ್ರೂಮ್ಸ್ ಇಲ್ಲ, ಸೋರ್ತಿರೋ ಬಿಲ್ಡಿಂಗ್ಗಳಲ್ಲೇ ಪಾಠ ನಡೀತಾ ಇದೆ. ಶಾಲೆಗೆ ಬಂದ ಫಂಡ್ ಯಾವ ಕಡೆ ಹೋಯಿತು, ಟೀ, ಬಿಸ್ಕೆಟ್, ಹಣ್ಣು ಹಂಪಲುಗಳ ನಡುವೆ ದುಡ್ಡು ಎಲ್ಲಿ ಹಾರೋಯ್ತು ಗೊತ್ತಾಗಲ್ಲ. ಹೀಗಾಗಿ ಅರ್ಜೆಂಟಾಗಿ ಗಮನ ಕೊಡಲೇಬೇಕಾಗಿತ್ತು ಈಗ ಆ ಕಡೆಗೆ. ಸೊ ಈಗ KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಈಗ 800 ಬರ್ತಾ ಇದ್ದಾವೆ. ಹೊಸದಾಗಿ ಪ್ರತಿ ಪಬ್ಲಿಕ್ ಸ್ಕೂಲ್ಗೆ 4 ಕೋಟಿ ರೂಪಾಯಿ ಸಿಗುತ್ತೆ. ಪ್ರತಿ ಸ್ಕೂಲ್ಗೆ ವರ್ಷಕ್ಕೆ 1200 ವಿದ್ಯಾರ್ಥಿಗಳು ಪ್ರವೇಶ ಆಗೋ ರೀತಿ ನೋಡ್ಕೋತೀವಿ. ಪ್ರಸ್ತುತ ಪ್ರೈಮರಿ ಸ್ಕೂಲ್ಗೆ ಪ್ರತಿ ವರ್ಷಕ್ಕೆ 30-40 ಮಕ್ಕಳು ಸೇರ್ತಿದ್ದಾರೆ. ಅದನ್ನು 50ರಿಂದ 60ಕ್ಕೆ ಏರಿಸುವ ವ್ಯವಸ್ಥೆ ಮಾಡ್ತೀವಿ, ಆಡಳಿತದಲ್ಲೂ ಸುಧಾರಿಸ್ತೀವಿ ಅನ್ನೋದನ್ನು ಸರ್ಕಾರ ಹೇಳ್ತಾ ಇದೆ. ಸದ್ಯ ಕರ್ನಾಟಕದಲ್ಲಿ 309 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಇವೆ. ಈಗ 800 ಸೇರಿದ್ರೆ 1100 ಆಗುತ್ತೆ. ಪ್ರತಿ ಸ್ಕೂಲ್ಗೆ 1200 ಮಕ್ಕಳು ಅಂದರೆ 13,20,000 ಮಕ್ಕಳು ಈ KPS ಶಾಲೆ ಅಡಿ ಬಂದಂತಾಗುತ್ತೆ. ಈಗಿನ ಮಾಹಿತಿ ಪ್ರಕಾರ ರಾಜ್ಯದ ಪ್ರತಿ ತಾಲೂಕಿನಲ್ಲೂ 2ರಿಂದ 3, ಕೆಲ ಕಡೆ 3ರಿಂದ 4 ಶಾಲೆ ತೆರೆಯೋಕೆ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ, ಪ್ಲಾನ್ ಮಾಡಲಾಗ್ತಿದೆ. ಸೊ ಅಂದುಕೊಂಡಷ್ಟು ವೇಗವಾಗಿ ಇದು ಜಾರಿಯಾದರೆ ಕರ್ನಾಟಕದಲ್ಲಿ ನಿಜಕ್ಕೂ ಶಿಕ್ಷಣ ವಿಚಾರದಲ್ಲಿ ಕ್ರಾಂತಿನೇ ಮಾಡ್ಬೋದು. ಅಂದುಕೊಂಡಂತೆ ಜಾರಿ ಮಾಡಿದ್ದಾರೆ. ಜೊತೆಗೆ ಹೊಸ ಪಾಲಿಸಿಯಲ್ಲಿ ಎಲ್ಲ KPS ಸ್ಕೂಲ್ಗಳಲ್ಲಿ LKGಯಿಂದ 5ನೇ ತರಗತಿವರೆಗೆ 2 ಮೀಡಿಯಂನಲ್ಲಿ ಓದ್ತಾರೆ, ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ. ಅದಾದಮೇಲೆ 6ರಿಂದ 10ನೇ ತರಗತಿವರೆಗೆ ಸಿಂಗಲ್ ಮೀಡಿಯಂ ಇರುತ್ತೆ. ಮಕ್ಕಳು ಒಂದು ಕಡೆ ಫೋಕಸ್ ಮಾಡಲಿ, ಚೆನ್ನಾಗಿ ಕಲೀಲಿ ಅಂತ ಒಂದು ಮೀಡಿಯಂನಲ್ಲಿ ಪಾಠ ಹೇಳ್ಕೊಡ್ಲಾಗುತ್ತೆ. ಹಾಗೆ ಹೈಸ್ಕೂಲ್ ಸಿಲೆಬಸ್ ಚೇಂಜ್ ಮಾಡೋಕ್ಕೂ ಸರ್ಕಾರ ಪ್ಲಾನ್ ಮಾಡಿದೆ. ಮುಂದಿನ ದಿನಗಳಲ್ಲಿ ಸೈನ್ಸ್, ಟೆಕ್ ಮತ್ತು ಎಂಜಿನಿಯರಿಂಗ್, ಆರ್ಟ್ಸ್, ಗಣಿತಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಹೆಚ್ಚು ಬೋಧಿಸ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು KPSನಲ್ಲಿ ದೊಡ್ಡ ಪ್ರಾಬ್ಲಮ್ ಅಂದರೆ ಸಿಬ್ಬಂದಿ ಕೊರತೆ. ಪದೇ ಪದೇ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಈಗ ಅದಕ್ಕೂ ಕೂಡ ಹೊಸ ನಿಯಮ ಬರ್ತಾ ಇದೆ. ರೆಗ್ಯುಲೇಷನ್ ಆಫ್ ಟ್ರಾನ್ಸ್ಫರ್ ಆಫ್ ಟೀಚರ್ಸ್ ಕಾಯ್ದೆಗೆ ತಿದ್ದುಪಡಿ ತಂದು ಇದಕ್ಕೆ ಕಡಿವಾಣ ಹಾಕ್ತಾ ಇದ್ದಾರೆ. ಇಲ್ಲಿಗೆ ಅಪಾಯಿಂಟ್ ಆದ ಶಿಕ್ಷಕರು ಕನಿಷ್ಠ ಅಂದರೂ ಕೂಡ 10 ವರ್ಷ ಪಾಠ ಮಾಡಲೇಬೇಕು. ಅದಕ್ಕಿಂತ ಕಮ್ಮಿ ಇದ್ರೆ ಟ್ರಾನ್ಸ್ಫರ್ ಮಾಡೋಕ್ಕೆ ಬರಲ್ಲ. ಇದರಿಂದ ಸಿಬ್ಬಂದಿ ಕೊರತೆಯ ಪ್ರಾಬ್ಲಮ್ ಬರಲ್ಲ ಅಂತ ಸರ್ಕಾರ ಪ್ಲಾನ್ ಹಾಕಿದೆ. ಇದು ಬೇಗ ಜಾರಿ ಬರಲಿ, ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚು ಮಾಡಲಿ ಪರವಾಗಿಲ್ಲ, ಟ್ಯಾಕ್ಸ್ ಪೇಯರ್ಸ್ ಮನಿ ಇಲ್ಲಿಗೆ ಹೋಗಲಿ, ಏನು ತೊಂದರೆ ಇಲ್ಲ. ಖಾಸಗಿ ಶಾಲೆಗಳಿಗೆ ಕಾಂಪೀಟ್ ಮಾಡೋ ಥರ ನಮ್ಮ ಸರ್ಕಾರಿ ಸ್ಕೂಲ್ನಲ್ಲಿ ವ್ಯವಸ್ಥೆ ಬರಬೇಕು. ನಮ್ಮಲ್ಲಿ ಇವತ್ತಿಗೂ ಕೂಡ ನೆಟ್ಗೊಂದು ಲ್ಯಾಬು, ಒಂದು ಲೈಬ್ರರಿ ಇಲ್ಲ, ಸೌಲಭ್ಯ ಇಲ್ಲ. ಚೈನಾ, ಯುರೋಪ್ನ ಮಕ್ಕಳು AI ಬಳಸೋ ಕಾಲದಲ್ಲಿ ನಮ್ಮಲ್ಲಿ ಬೇಸಿಕ್ ನೀಡ್ಸ್ಗೂ ಓದಾಡೋ ಪರಿಸ್ಥಿತಿ ಇದೆ. ಹೋಗೋಕ್ಕೆ ಜಾಗ ಇಲ್ಲ ಸರಿಯಾಗಿ ಸ್ಕೂಲ್ಗಳಲ್ಲಿ, ಅಂಥ ಪರಿಸ್ಥಿತಿ ಇದೆ. ಮಕ್ಕಳ ಬುದ್ಧಿಮಟ್ಟವನ್ನು ಹೆಚ್ಚಿಸೋ ರೀತಿ ಆಟ ಪಾಠ ಬೋಧನೆಗಳಿರಬೇಕು.
ಈಗಿನ ಟೆಕ್ನಾಲಜಿಗೆ ಮತ್ತು ಭವಿಷ್ಯಕ್ಕೆ ಅವರಿಗೆ ಉಪಯೋಗ ಆಗೋ ಥರದ ಸಿಲೆಬಸ್ ಇರಬೇಕು. ಇಲ್ಲಾಂದರೆ ಹೈಸ್ಕೂಲ್ PUC ತನಕ ಅವರು ಗೌರ್ಮೆಂಟ್ ಸ್ಕೂಲಲ್ಲಿ ಬಂದು ಆಮೇಲೆ ಪ್ರೈವೇಟ್ ವರ್ಲ್ಡ್ ನೋಡಿದಾಗ ಗಾಬರಿ ಆಗ್ತಾರೆ, ನಮಗೇನು ಗೊತ್ತಿಲ್ವಲ್ಲ ಇವರು ಎಷ್ಟು ಮುಂದುವರೆದಿದ್ದಾರೆ ಅಂತ ಹೇಳಿ. ಆ ಅಂತರ ಇರಬಾರ್ದು. ಎಜುಕೇಷನ್ ಅನ್ನೋದು ದುಡ್ಡಿದ್ದವರಿಗೆ ಮಾತ್ರ ಸಿಗೋ ಪ್ರಿವಿಲೇಜ್ ಆಗಬಾರ್ದು. ಎಲ್ರಿಗೂ ಈಕ್ವಲ್ ಆಗಿ ಆಪರ್ಚುನಿಟೀಸ್ ಸಿಗಬೇಕು. ಸರ್ಕಾರಿ ಶಾಲೆಗಳಲ್ಲಿ ಅದನ್ನು ತಂದರೆ ದೊಡ್ಡ ಪ್ರಮಾಣದ ಬಡವರಿಗೆ ಅನುಕೂಲ ಆಗುತ್ತೆ. ಅವರು ಬಡತನದಿಂದ ಹೊರ ಬರೋಕ್ಕೆ ನೀವು ಕರೆಂಟ್ ಬಿಲ್ ಫ್ರೀ ಮಾಡೋದು, ಬಸ್ ಟಿಕೆಟ್ ಫ್ರೀ ಮಾಡೋದು, ಇನ್ನೊಂದೇನೋ ನಿರುದ್ಯೋಗ ಭತ್ಯೆ ಕೊಡ್ತೀನಿ ಅನ್ನೋದು ಏನೂ ಬೇಕಾಗಿಲ್ಲ. ಅದೆಲ್ಲ ನೀವು ಇದನ್ನು ಫಸ್ಟ್ ಮಾಡಿ. ಕರೆಕ್ಟಾಗಿರೋ ಕ್ವಾಲಿಟಿ ಎಜುಕೇಷನ್ ಕೊಡಿ, ಅವ್ರನ್ನ ಶಕ್ತರನ್ನಾಗಿ ಮಾಡಿ, ಹಾಗೂ ಉದ್ಯೋಗ ಅವಕಾಶಗಳನ್ನು ಕ್ರಿಯೇಟ್ ಮಾಡಿ. ಎಲ್ಲ ಅವರೇ ಮಾಡ್ಕೊತಾರೆ. ನೀವು ಹೋಗಿ ಅವ್ರಿಗೆ ಈ ಥರ ಪ್ಯಾಚ್ ವರ್ಕ್ ಮಾಡಿಕೊಡೋ ಅವಶ್ಯಕತೆ ಇಲ್ಲ. ಭಿಕ್ಷೆ ಹಾಕದಂಗೆ 500, 1000 ರೂಪಾಯಿ, 1,500 ರೂಪಾಯಿ ಕೊಡ್ತೀನಿ ಅಂತೇಳಿ ಅದಕ್ಕೆ ಅವ್ರನ್ನ ಲಿಮಿಟ್ ಮಾಡೋ ಅವಶ್ಯಕತೆ ಇಲ್ಲ. 5 kg ಅಕ್ಕಿಗೆ ಶಿಕ್ಷಣ ಚೆನ್ನಾಗಿ ಮಾಡಿ, ಎಲ್ರಿಗೂ ತುಂಬ ಕಮ್ಮಿ ಪ್ರೈಸ್ನಲ್ಲಿ ಅಥವಾ ಫ್ರೀಯಾಗಿ ಅತ್ಯಾಧುನಿಕ ಹಾಗೂ ಕ್ವಾಲಿಟಿ ಎಜುಕೇಷನ್ ಸಿಗೋ ರೀತಿ ಮಾಡಿ. ಆ ನಿಟ್ಟಿನಲ್ಲಿ ಏನೇ ಮಾಡಿದ್ರೂ ಕೂಡ ಪ್ರತಿಯೊಬ್ಬರ ಪೂರ್ಣ ಬೆಂಬಲ ಇರುತ್ತೆ, ಜನರ ಆಶೀರ್ವಾದ ಕೂಡ ಇರುತ್ತೆ. ನಾವಂತೂ ಸಿದ್ದು ಸರ್ಕಾರದ ಈ ಪರ್ಟಿಕ್ಯುಲರ್ ಫ್ರೀಗೆ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡ್ತಿರೋ ಯಾವುದೇ ಖರ್ಚಿಗೆ ನಮ್ಮ ಹೋಲ್ ಹಾರ್ಟೆಡ್ಲಿ ಅಂದರೆ ಹೃದಯ ತುಂಬಿದ ಬೆಂಬಲವನ್ನು ಕೊಡ್ತೀವಿ ಸ್ನೇಹಿತರೆ. ಜನ ಕೂಡ ಅದನ್ನೇ ಮಾಡಬೇಕು, ಬೇರೆದೆಲ್ಲ ಬಿಡಿ. ಫಸ್ಟ್ ಈ ಥರ ಬೇಸಿಕ್ ಎಜುಕೇಷನ್, ಆಮೇಲೆ ಹೆಲ್ತ್ ಕೇರ್, ಈ ಇನ್ಫ್ರಾಸ್ಟ್ರಕ್ಚರ್ ಅದ್ರ ಕಡೆ ಚೆನ್ನಾಗಿ ಕೆಲಸ ಮಾಡಿ ಸಾಕು ಅಂತ ಜನ ಹೇಳಂಗೆ ಆಗಬೇಕು. ನಿಮ್ಮದು ಪ್ಯಾಚ್ ವರ್ಕ್ ಬೇಡ. 500, 1000 ಕೊಡ್ತೀನಿ, 5 kg ಕೊಡ್ತೀನಿ, 7 kg ಕೊಡ್ತೀನಿ, ಕೊತ್ತಂಬರಿ ಕೊಡ್ತೀನಿ, ಆ ಪ್ಯಾಚ್ ವರ್ಕ್ ಎಲ್ಲ ಬೇಡ. ನಾವು ಮಾಡ್ಕೊತೀವಿ. ನಿಮ್ಮ ಕೆಲಸ ಇದನ್ನು ಮಾಡಿ, ನೀವು ಅದು ನಮ್ಮ ಕೆಲಸ ನಾವು ಮಾಡ್ಕೋತೀವಿ ಅನ್ನೋ ಹೇಳೋ ರೀತಿಲಿ ಜನ ಕೂಡ ಬದಲಾಗಬೇಕು ಅನ್ನೋದು ನಮ್ಮ ಆಶಯ. ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಸ್ನೇಹಿತರೆ ಲಾಂಚ್ ಆಗಿದೆ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಆಗ್ಬೋದು. ಆ್ಯಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿ ಪ್ರತ್ಯೇಕ ಲಿಂಕ್ ಕೊಟ್ಟಿರ್ತೀವಿ. ಅದರಿಂದ ಹೋಗಿ ಸಫಾರಿಯಲ್ಲಿ ಹೋಗಿ ಬ್ರೌಸರಲ್ಲಿ ಜಾಯಿನ್ ಆಗಬೇಕು. ಯಾಕಂದರೆ ಅಗೇನ್ ಪ್ಲೇ ಸ್ಟೋರ್ನವ್ರು ಮತ್ತಿನ್ನೊಂದು ಎಕ್ಸ್ಟ್ರಾ ಇಲ್ಲಿ ಇಸ್ಕೊತಾರೆ ಆ್ಯಪಲ್ ಯೂಸರ್ಸ್ಗೆ. 49 ತೋರಿಸ್ತಾ ಇದೆ ಅಂತ ಕೆಲವರು ಕಮೆಂಟ್ ಮಾಡಿದ್ರಲ್ಲ, ಅದೇ ಕಾರಣಕ್ಕೋಸ್ಕರ. ಸೊ ಆ್ಯಪಲ್ ಯೂಸರ್ಸ್ ಆ ಲಿಂಕ್ ಥ್ರೂ ಹೋಗಿ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿ ಪ್ರತ್ಯೇಕ ಲಿಂಕ್ ಇರುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಜಾಯಿನ್ ಆದವರಿಗೆ ನಾವು ಮೆಂಬರ್ಸ್ ಓನ್ಲಿ ವಿಡಿಯೋಸ್, ಲೈವ್, ಆಮೇಲೆ ಈ ಥರ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಮತ್ತು ಫೀಚರ್ಸನ್ನು ಕೊಡುವಂಥ ಪ್ರಯತ್ನ ನಡೆಸ್ತಾ ಇದ್ದೀವಿ ಸ್ನೇಹಿತರೆ. ನಿಮ್ಗೆ ಆಲ್ರೆಡಿ ಗೊತ್ತು, ಸುಮಾರು ದಿನಗಳಿಂದ ನಾವು ಹೇಳ್ತಾ ಇದ್ದೀವಿ. ನಿಮಗೆ ಇದರಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ದರೆ ನೀವು ಇದನ್ನು ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.